ನಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬಗ್ಗೆ ಅಭಿವೃದ್ಧಿ ಮಾಡಿದ್ದೇವೆ, ಎಂಡೋಮೆಂಟ್ನವರು ಅಭಿವೃದ್ಧಿ ಮಾಡಿದ್ದಾರೆ ಎನ್ನುವ ಬಗ್ಗೆ ಭಾಳಷ್ಟು ಮಾತುಗಳು ಕೇಳಿಬಂತು. ಆದರೆ ಅಭಿವೃದ್ಧಿ ಅಂತ ಹೇಳಿದರೆ ಇಲ್ಲಿ ಅವ್ರು ಮಾಡಿದ್ದು ಒಂದು ಪೇಂಟ್ ಮಾಡಿದ್ದಾರೆ, ಉಳಿದ ಸಿ ಸಿ ಕ್ಯಾಮರಾಗಳನ್ನು ಹಾಕಿದ್ದಾರೆ. ಆದರೆ ಇಲ್ಲಿ ಪೇಂಟ್ ಏನು ಮಾಡಿದ್ದಾರೆ ಅದನ್ನು ಟೆಂಡರ್ ಮುಖಾಂತರ ಮಾಡಿದ್ದಾರೆ. ಪೇಂಟ್ ಮತ್ತು ಸಿ ಸಿ ಕ್ಯಾಮರಾವನ್ನು ಟೆಂಡರ್ ಕರೆದು ಟೆಂಡರ್ ಮುಖಾಂತರ ಮಾಡಿದ್ದಾರೆ. ಆದರೆ ಅಲ್ಲಿ ಏನಾಗಿದೆ ಕೇಳಿದರೆ ಕೆಲಸ ಆಗಿದೆ, ಹಣ ಪಾವತಿ ಆಗಲಿಲ್ಲ. ಪೇಂಟ್ ಮಾಡಿದವರಿಗೆ ಒಂದು 40,000 ರೂಪಾಯಿ ಪೇಂಟ್ ಹಣ ಪಾವತಿ ಆಗಿದೆ, ಉಳಿದ ಹಣವ ಪಾವತಿ ಆಗಲಿಲ್ಲ. ಸುಮಾರು 1 ಲಕ್ಷ ಚಿಲ್ಲರೆ ಮೊತ್ತದ ಪೇಂಟ್ ಮತ್ತು 1 ಲಕ್ಷ ಚಿಲ್ಲರೆ ಮೊತ್ತದ ಸಿ ಸಿ ಕ್ಯಾಮರಾಗಳನ್ನು ಅಳವಡಿಸಿದ್ದಾರೆ. ಆದರೆ ಅವರಿಬ್ಬರಿಗೂ ಕೂಡ ಪೇಮೆಂಟ್ ಆಗಲಿಲ್ಲ. ಎಂಡೋಮೆಂಟ್ನವ್ರು ಪೇಮೆಂಟ್ ಮಾಡಿದೆ, ಇಲ್ಲಿ ಆದ ಹಣವನ್ನು ಖಾಲಿ ಹಿಡ್ಕೊಂಡು ಹೋಗಿದ್ದಾರೆ ಬಿಟ್ಟರೆ ಯಾರಿಗೂ ಕೂಡ ಪೇಮೆಂಟ್ ಮಾಡಲಿಲ್ಲ. ಇದುವರೆಗೆ ಪೇಮೆಂಟನ್ನು ಕೇಳಿದರೆ ಅದು ಏನೇನೋ ಕಥೆಯನ್ನು ಹೇಳ್ತಾರೆ ಬಿಟ್ಟರೆ ಅವರು ಪೇಮೆಂಟ್ ಕೂಡ ಇದುವರೆಗೆ ಮಾಡಲೇ ಇಲ್ಲ. ಕೆಲಸ ಮುಗಿದು ಒಂದು 6-7 ತಿಂಗಳಾಯಿತು, ಇದುವರೆಗೂ ಕೂಡ ಕೆಲಸ ಪೇಮೆಂಟ್ ಮಾಡ್ತಾ ಇಲ್ಲ. ಒಂದು ಎರಡನೇದಾಗಿ ಇಲ್ಲಿದ ಅರ್ಚಕರಿಗೂ ಕೂಡ ಪೇಮೆಂಟ್ ಮಾಡಲಿಕ್ಕೆ ಬಾಕಿ ಇದೆ. ಅವರು ಕೂಡ ಎಂಡೋಮೆಂಟ್ನವ್ರು ಅವರಿಗೂ ಕೂಡ ಪೇಮೆಂಟನ್ನು ಮಾಡಲಿಲ್ಲ, ಬಾಕಿ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಚಾಕರಿ ಕೆಲಸ ಮಾಡ್ತಾ ಇರುವಂಥ ಒಬ್ಬರು ಮಹಿಳೆಯೊಬ್ಬರು ಕೆಲಸ ಮಾಡ್ತಾಯಿದ್ರು, ಅವರಿಗೂ ಕೂಡ ಇಲ್ಲಿ ಪೇಮೆಂಟನ್ನು ಬಾಕಿ ಇಟ್ಟಿದ್ದಾರೆ. ಹಾಗಾಗಿ ಇವರು ಅಭಿವೃದ್ಧಿ ಅಂತ ಹೇಳಿಕೊಂಡು ಯಾವುದೇ ಪೇಮೆಂಟನ್ನು ಮಾಡದೆ ಅಭಿವೃದ್ಧಿ ಹೇಗೆ ಮಾಡಲಿಕ್ಕಾಗ್ತದೆ? ಜನರಿಗೆ ಅವರನ್ನು ಯಾಕೆ ಇವರು ಸಫರ್ ಮಾಡ್ತಾ ಇದ್ದಾರೆ? ಆದ್ದರಿಂದ ಆದಷ್ಟು ಶೀಘ್ರ ನಾನು ಹೇಳೋದಿಷ್ಟೇ, ಎಂಡೋಮೆಂಟ್ನವರು ಅವರಿಗೆ ಏನು ಹಣ ಕೊಡಲಿಕ್ಕೆ ಬಾಕಿ ಇದೆ ಅದೆಲ್ಲವನ್ನು ಹಣವನ್ನು ಕೊಡಲಿ, ಮತ್ತು ಅವರು ಅಭಿವೃದ್ಧಿ ಮಾಡಿದ್ದೇವೆ ಅಂತ ಹೇಳೋದನ್ನು ತೋರಿಸಲಿ. ಅದು ಬಿಟ್ಟುಕೊಂಡು ಹಣವನ್ನು ಬಾಕಿ ಇಟ್ಟುಕೊಂಡು ನಾವು ಅಭಿವೃದ್ಧಿ ಮಾಡಿದ್ದೇವೆ ಅಂತ ಹೇಳಿದರೆ ಇದು ಒಪ್ಪತಕ್ಕಂಥ ಮಾತಲ್ಲ. ಆದ್ದರಿಂದ ಆದಷ್ಟು ಶೀಘ್ರ ಯಾರಿಗೆಲ್ಲ ಹಣ ಪಾವತಿ ಮಾಡಲಿಕ್ಕಿದೆ ಅದೆಲ್ಲವನ್ನು ಪಾವತಿ ಮಾಡಬೇಕು ಅಂತ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದಾರೆ. ನಾವಂತ ಹೇಳಿದ್ರೆ ಇಲ್ಲಿ ಇದೇ ಗ್ರಾಮದವ್ರೇನು ಹೊರಗಿನವ್ರೇನಲ್ಲ, ಇದೇ ಗ್ರಾಮದಲ್ಲಿ ನಾವು ಸುಮಾರು ಒಂದು 40-50 ವರ್ಷದಿಂದ ನಾವು ಇಲ್ಲಿ ನೋಡ್ತಾ ಬಂದದ್ದು. ಇಲ್ಲಿ ಅಂದರೆ ದೇವಸ್ಥಾನದಲ್ಲಿ ಅವರು ಮುಂಚೆಯಿಂದ ಮಾಡ್ತಾ ಬಂದಿದ್ದು, ಅವರೇ ನಡ್ಸ್ಕೊಂಡು ಹೋಗ್ತಾ ಇದ್ರು. ಇಲ್ಲಿ ಗ್ರಾಮಸ್ಥರಿಗೆ ಯಾವುದೇ ರೀತಿಯ ತೊಂದರೆಯನ್ನು ನಮಗೆ ತಿಳಿದ ಮಟ್ಟಿಗೆ ಏನು ಗೊತ್ತಾಗಲಿಲ್ಲ ಇಷ್ಟೊತ್ತರಿಗೆ. ಒಳ್ಳೆ ರೀತಿಯಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಮತ್ತು ಜನರಿಗೆ ಬಂದವರಿಗೆ ಆಗಲಿ ಯಾರಿಗೇ ಆಗಲಿ ಭಕ್ತಾದಿಗಳಿಗೆ ಯಾರಿಗೂ ಇಷ್ಟವರಿಗೆ ಯಾವುದೇ ರೀತಿಯ ತೊಂದರೆ ಅವರು ಮಾಡಲಿಲ್ಲ. ಅವರಿಂದ ಒಳ್ಳೆಯ ಇದೇ ಆಗಿದೆ. ಬಿಟ್ಟರೆ ಈಗ ಏನೋ ಒಂದು ಮನಸ್ತಾಪ ಬಂದಿದೆ ಜನರಲ್ಲಿ, ಒಬ್ಬರಿಂದ ಒಬ್ಬರಿಗೆ ಏನೋ ಒಂದು ಸಣ್ಣ ಚಿಕ್ಕ ವಿಷಯದಲ್ಲಿ ಏನಾದರೂ ಇರ್ಬೋದು, ಹೇಳಲಿಕ್ಕಿಲ್ಲ. ಅದು ನಮಗೆ ತಿಳಿದ ಮಟ್ಟಿಗೆ ನಾವು ಸಣ್ಣದಿಂದಲೂ ನೋಡ್ಕೊಂಡು ಬಂದದ್ದು. ದೇವಸ್ಥಾನದಲ್ಲಿ ಬಂದ ಭಕ್ತಾದಿಗಳಿಗೆ ನೀವು ಮುಂದೋಗಿ, ನೀವು ಹಿಂದೆ ನಿಲ್ಲಿ, ಒಂದು ಸೈಡಿಗೆ ಹೋಗಿ, ಅದು ಇದು ಯಾವುದೂ ಪ್ರಾಬ್ಲಮ್ ಇಷ್ಟೊತ್ತರೆ ಬರಲಿಲ್ಲ. ಮತ್ತು ಪೂಜೆ ಎಲ್ಲ ಪ್ರತಿ ಇದರಲ್ಲಿ ಹಬ್ಬ ಹರಿದಿನಗಳಲ್ಲಿ ಯಾವ ರೀತಿ ನಡೀತಾ ಉಂಟು ಅದು ಹಿಂದಿನಿಂದಲೂ ಯಾವ ರೀತಿ ನಡೀತಾ ಬಂದಿದೆ ಅದೇ ರೀತಿಯಲ್ಲಿ ನಡೀತಾ ಬರ್ತಾ ಉಂಟು ಇಷ್ಟರ ತನಕ ಯಾವುದೇ ತೊಂದರೆ ಅವರಿಂದ ಆಗಲಿಲ್ಲ ನಮಗೆ. ಇಷ್ಟ ಹೇಳಲಿಕ್ಕೆ ಬಯಸ್ತೀವಿ. ಜನರೆಲ್ಲ ಒಟ್ಟು ಸೇರಿದರೆ ಮಾತ್ರ ದೇವಸ್ಥಾನ ನಡ್ಸ್ಕೊಂಡು ಹೋಗ್ಲಿಕ್ಕೆ ಆಗೋದು. ಈಗ ಆಡಳಿತ ಮುಕ್ತೇಶ್ವರರು ಇದ್ದರು ಅಂತ ಹೇಳಿ ಅವರು ಒಬ್ಬರಿಗೆ ಮಾಡ್ಕೊಂಡು ಹೋಗ್ಲಿಕ್ಕೆ ಏನಾಗೋದಿಲ್ಲ. ಜನ ಎಲ್ಲ ಸೇರಿ ಏನಾದರೂ ಒಂದು ಹೆಚ್ಚು ಕಡಿಮೆ ಆದಿದ್ದರೆ, ಮನಸ್ತಾಪ ಏನಾದರೂ ಬಂದದ್ದಿದ್ದರೆ ಎಲ್ಲರೂ ಕೂತು ಗ್ರಾಮಸ್ಥರೆಲ್ಲ ಸೇರಿ ಒಂದು ಮಾತಾಡಿ ಅವ್ರ ಹತ್ರ ಬಗೆಹರಿಸ್ಕೊಳ್ಬೇಕು. ಅದನ್ನು ಬಿಟ್ಟು ಈ ಗಲಾಟೆ ದೊಂಬಿ ಏಳಿಸೋದು ಇದೆಲ್ಲ ಒಳ್ಳೆಯದಲ್ಲ ಅಂತ ಹೇಳೋದು ನಾವು ಇಲ್ಲಿ. ಮತ್ತಂತ ಹೇಳಿದರೆ ಭಕ್ತಾದಿಗಳಿಗೆ ಬಂದವರಿಗೆ ಒಂದು ಮನಸ್ಸಿಗೆ ಒಂದು ನೆಮ್ಮದಿ ಬೇಕು. ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ನಡೆಯುವಾಗ ನಾವು ಎಲ್ಲರೂ ಸೇರಿ ಒಂದೇ ಮನಸ್ಸಿನಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರು ಕೊಳ್ಳೆ ದೇವರಿಗೂ ಒಂದು ಭಕ್ತಾದಿಗಳ ಮೇಲೆ ಸ್ವಲ್ಪ ಇದು ಬೀಳ್ತದೆ. ಭಕ್ತಾದಿಗಳಿಗೆ ಬಂದ ಇದು ಅವರ ಭಕ್ತಿಗೆ ಒಂದು ಫಲ ಸಿಗ್ತದೆ. ಹಾಗಾಗಿ ಎಲ್ಲರೂ ಒಟ್ಟಿಗೆ ಸೇರಿಯೇ ಮಾಡುವಂತ ಹೇಳೋದು. ಈಗ ಒಬ್ಬರು ಒಂದು ಸೈಡಿಗೆ ಹೋಗಿ ಮತ್ತೊಬ್ಬರು ಒಂದು ಸೈಡಿಗೆ ಹೋಗಿ ಅದನ್ನು ಮಾಡಬಾರ್ದು. ಎಲ್ಲರೂ ಭಕ್ತಾದಿಗಳು, ಊರ ಗ್ರಾಮಸ್ಥರು ಎಲ್ಲರೂ ಒಟ್ಟಿಗೆ ಸೇರಿದರೆ ಮಾತ್ರ ದೇವಸ್ಥಾನ ಒಂದು ಒಳ್ಳೆ ರೀತಿಯಲ್ಲಿ ನಡೀತದೆ. ಅಲ್ಲಿ ಬಂದ ಭಕ್ತಾದಿಗಳಿಗೆ ಭಕ್ತಿ ಭಾವನೆ ಹುಟ್ಟುತ್ತದೆ. ಅದನ್ನು ಬಿಟ್ಟು ಇಲ್ಲಿ ಗಲಾಟೆ ಮಾಡೋದಾಗಲಿ ಯಾವುದೇ ಒಂದು ಬೇಡದ ಇದಕ್ಕೆಲ್ಲ ಹೋಗಬಾರ್ದು. ಎಲ್ಲ ಭಕ್ತಾದಿಗಳು ಸೇರಿ ಮಾಡುವಂತ ಹೇಳೋದು ನಮ್ಮ ಮನಸ್ಸಿನಲ್ಲಿ ಇರುವಂಥದ್ದು. ಮತ್ತು ಬೇರೆ ಬೇರೆ ಕಾರಣಗಳಿಂದ ಏನಾದರೂ ತೊಂದರೆ ಆಗಿರ್ಬೋದು ಸಣ್ಣ ಪುಟ್ಟ. ಆದರೆ ನಾವು ಹೇಳೋದು ನಮ್ಮ ಪ್ರಕಾರ ಮುಕ್ತೇಶ್ವರನ್ನು ಕರೆಸೋದು, ಅವರು ಇಲ್ಲಿರ್ತಾರೆ ಇದ್ದಾಗ ಎಲ್ಲರೂ ಗ್ರಾಮಸ್ಥರು ಸೇರೋದು. ಗ್ರಾಮಸ್ಥರು ಎಲ್ಲ ಸೇರಿ ಹೇಳಿದಾಗ ಅವರು ಅಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅವರು ಒಬ್ಬರಿಗೆ ಮಾಡ್ಕೊಂಡು ಹೋಗ್ಲಿಕ್ಕೂ ಆಗೋದಿಲ್ಲ. ಮತ್ತು ಎಲ್ಲರೂ ಸೇರಿದರೆ ಮಾತ್ರ ದೇವಸ್ಥಾನ ಚಂದದಲ್ಲಿ ಒಳ್ಳೆ ರೀತಿಯಲ್ಲಿ ನಡೀತದೆ. ಇಷ್ಟೇ.